ಆಗಿರ್ಬೋದು ಅಥವಾ ಕಬೋರ್ಡ್ಗಳಲ್ಲಿ ಜಾಸ್ತಿನೇ ಜಿರಳೆಗಳು ಬರ್ತಾ ಇರುತ್ತೆ. ಈ ಜಿರಳೆಗಳಿಗೆ ಊದಿನ ಕಡ್ಡಿ ಹಾಗೂ ಕರ್ಪೂರ ಸ್ಮೆಲ್ ಅಂದ್ರೆ ಆಗೋದಿಲ್ಲ. ನೀವು ಆಲ್ವೇಸ್ ನಾನು ಯಾವ್ದಾದ್ರು ಟಿಪ್ಸ್ ಅನ್ನ ತಿಳಿಸಿದಾಗ ಇದರಿಂದ ನಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಇದೆ ಅಂತಾನೆ ಕೇಳ್ತಾ ಇದ್ರಿ. ಈ ಊದಿನ ಕಡ್ಡಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಇವೆರಡರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೀವು ವರಿ ಮಾಡ್ಕೊಳ್ಳದೆ ಈ ಒಂದು ಟಿಪ್ಸ್ ನ ಟ್ರೈ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು 5ರಿಂದ 6 ಕರ್ಪೂರನ ತಗೊಂಡಿದ್ದೀನಿ. ಹಾಗೆ 2 ಊದಿನ ಕಡ್ಡಿನ ಈ ರೀತಿ ನಾವು ಇದ್ರ ಮೇಲ್ಗಡೆ ಇರುವಂತ ಊದಿನ ಕಡ್ಡಿ ಪೌಡರ್ನ ಅಷ್ಟೇನೆ ಸಪರೇಟ್ ಮಾಡ್ಕೊಳ್ಬೇಕು. ಇದನ್ನ ಸಪರೇಟ್ ಮಾಡಿಕೊಂಡು ಒಂದು ಪೇಪರ್ ಅಲ್ಲಿ ಹಾಕಿ ಇದನ್ನ ನೀಟಾಗಿ ಪೌಡರ್ ಮಾಡಿ ತಗೊಳ್ಳಿ. ನಂತರ ಇದನ್ನ ನೀವು ಒಂದು ಕಪ್ನಷ್ಟು ನೀರನ್ನ ತಗೊಂಡು ಅದರಲ್ಲಿ ನೀವು ಈ ಒಂದು ಕರ್ಪೂರ ಹಾಗೂ ಊದಿನ ಕಡ್ಡಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಒಂದು ಲಿಕ್ವಿಡ್ ತರ ರೆಡಿ ಮಾಡಿಕೊಂಡು ಎಲ್ಲೆಲ್ಲಿ ಜಿರಳೆಗಳು ಬರ್ತಾ ಇದೆ ಅಲ್ವಾ ಅಲ್ಲಿ ನೀವು ಇದನ್ನ ಸ್ಪ್ರೇ ಮಾಡ್ಕೊಳ್ಬೇಕು. ಸೊ ಈ ರೀತಿ ಸ್ಪ್ರೇ ಮಾಡೋದಕ್ಕಾಗಲ್ಲ, ಅದು ಬಿಲ ಎಲ್ಲಾನು ಓಪನ್ ಮಾಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ ನೀವು ಏನ್ ಮಾಡಬೇಕು, ಅದಕ್ಕೆ ಹತ್ತಿ ಇರುತ್ತಲ್ವಾ ಕಾಟನ್ ತಗೊಂಡು ಅದ್ರ ಮೇಲ್ಗಡೆ ಈ ಒಂದು ನೀರನ್ನ ಚಿಮುಕಿಸ್ಬಿಟ್ಟು